ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ಮತದಾನದ ಬಳಿಕ ಶಾಸಕ ಲಕ್ಷ್ಮಣ ಸವದಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಥಣಿ ಕ್ಷೇತ್ರದಲ್ಲಿ 125 ಮತದಾರರು ಮತದಾನ ಮಾಡಿದ್ದಾರೆ. ಮತದಾರರ ನಾಡಿ ಮಿಡಿತ ನೋಡ್ತಾ ಇದ್ರೆ ನಾನು ಗೆಲ್ತೀನಿ ಅನ್ನುವಂತ ಭರವಸೆ ನನಗಿದೆ. ಅಥಣಿಯಲ್ಲಿ ಚುನಾವಣೆ ಬಹಳ ವರ್ಷಗಳಿಂದ ಆಗಿರಲಿಲ್ಲ. ಇನ್ನು 4 ಗಂಟೆಯ ನಂತರ ನಿಮಗೆ ಸಿಹಿ ಸುದ್ದಿ ಕೊಡ್ತೀವಿ ಅಂತ ಶಾಸಕ ಲಕ್ಷ್ಮಣ ಸವದಿ ಅವರು ಬಹಳ ಭರವಸೆಯಿಂದ ಮಾತನಾಡಿದ್ದಾರೆ. ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆ ನನಗಿದೆ. ಸುಮಾರು 4 ವರ್ಷಗಳಿಂದ ಇಲ್ಲಿ ಚುನಾವಣೆನೇ ನಡೆದಿರಲಿಲ್ಲ, ಬಹಳ ವರ್ಷಗಳಿಂದ. ಇನ್ನೇನು ಒಂದು 4 ಗಂಟೆ ಕಾಯಿರಿ, ಸಿಹಿ ಸುದ್ದಿ ಕೊಡ್ತೀನಿ ಅಂತ ಕೂಡ ಶಾಸಕ ಲಕ್ಷ್ಮಣ ಸವದಿ ಅವರು ಬಹಳ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಇನ್ನೊಂದು 4 ಅವರ್ಸ್ ಆದ ತಕ್ಷಣ ಫಲಿತಾಂಶ ಗೊತ್ತಾಗುತ್ತೆ, ಯಾರು ಗೆದ್ರು ಯಾರು ಸೋತ್ರು ಅಂತ. ಬಹಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. 30 ವರ್ಷ ಮೊದಲನೇ ಬಾರಿಗೆ ಏನು ಚುನಾವಣೆ ಆಗಿ ನಾನು ಬಂದಿದ್ದೆ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಚುನಾವಣೆ ಆಗಿರಲಿಲ್ಲ. ಈ ಸರಿ ಚುನಾವಣೆ ಆಗಿದೆ. ನೋಡೋಣ, 4 ಗಂಟೆ ನಂತರ ನಿಮಗೆ ಸಿಹಿ ಸುದ್ದಿ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇರಬೇಕು. ಯಾಕಂತಂದ್ರೆ ಮೇಲಿನ ಮೇಲೆ ನಾವು ರಿನ್ಯೂವಲ್ ಆದರೆ ನಮಗೂ ಕೂಡ ಯಾರು ಏನು ಎಂತ ಎಲ್ಲ ಗೊತ್ತಾಗುತ್ತೆ. ಅದರಿಂದ ಚುನಾವಣೆ ಆಗಬಾರ್ದು ಅಂತಕ್ಕಂಥ ಮನೋಭಾವನೆ ನಂದೇನಿಲ್ಲ. 30 ವರ್ಷದಿಂದ ಆಗಿಲ್ಲ, ಈ ಸರಕ್ಕೆ ಆಗಿದೆ. ಮತ್ತು ಯಾರು ನಿಂತಿದ್ದಾರೋ ಯಾರು ನಿಲ್ಲಿಸಿದಾರೋ ಅವರಿಗೆ ಕೂಡ ಅದರದ್ದೊಂದು ಜನರ ನಾಡಿ ಮಿಡ್ತಾನೂ ಗೊತ್ತಾಗುತ್ತೆ. ನಾನು ಕೃಷ್ಣ ಶುಗರ್ ಫ್ಯಾಕ್ಟ್ರಿಗೆ ನಾನು ನಿಂತಿಲ್ಲ, ನಮ್ಮ ಬೆಂಬಲಿಗರಿಗೆ ನಿಂತಿದ್ದಾರೆ. ಬಹಳ ದಿವಸದಿಂದ ಅವರೇ ಇದ್ದಾರೆ. ಸೋದರ ಅಂದ್ರೆ ಚಿಕ್ಕಪ್ಪನ ಮಗ ಅವರು. ಬಹಳ ದಿವಸದಿಂದ 20 ವರ್ಷದಿಂದ ನಡೆದಿದೆ. ಈ ಸಲ ಚುನಾವಣೆ ಪ್ರತಿ ವರ್ಷ ಆಗುತ್ತೆ. ಈ ವರ್ಷ ಹೊಸದಾಗೇನಿಲ್ಲ, ಪ್ರತಿ ವರ್ಷ ಚುನಾವಣೆ ಆಗುತ್ತೆ. ಪ್ರತಿ ವರ್ಷ ಚುನಾವಣೆ ಆದಂಥ ಸಂದರ್ಭದಲ್ಲಿ ಜನ ನಮ್ಮನ್ನು ಇಲ್ಲಿವರೆಗೆ ಕೈ ಬಿಟ್ಟಿಲ್ಲ, ಈ ಸಲನೂ ಕೈ ಬಿಡಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಬಹಳ ದೊಡ್ಡ ಅಂತರದಲ್ಲಿ ನಾನು ಗೆಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ. 30 ವರ್ಷ ಮೊದಲನೇ ಬಾರಿಗೆ ಏನು ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಲಕ್ಷ್ಮಣ ಸವದಿ ಅವರು ಕೂಡ ವೋಟಿಂಗ್ ಮಾಡಿದ್ದಾರೆ. ತದನಂತರದಲ್ಲಿ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆಯನ್ನ ನೀವು ಗಮನಿಸ್ತಾ ಇದ್ದೀರಾ. ಜನರ ನಾಡಿ ಮಿಡಿತವನ್ನ ಗಮನಿಸ್ತಾ ಇದ್ರೆ ನಾವೇ ಗೆಲ್ತೀವಿ ಅನ್ನುವಂಥ ಭರವಸೆ ನನಗಿದೆ. 4 ಗಂಟೆಯ ನಂತರ ಫಲಿತಾಂಶ ಪ್ರಕಟ ಆಗುತ್ತೆ, ಸಿಹಿ ಸುದ್ದಿ ಕೊಡ್ತೀವಿ ಅಂತ ಬಹಳ ಆತ್ಮವಿಶ್ವಾಸದಿಂದ ಮಾತನಾಡಿರೋದು ಲಕ್ಷ್ಮಣ ಸವದಿ ಅವರು. ನೋಡೋಣ, ಈಗಾಗಲೇ ಬೆಳಗಾವಿ ಅಂತ ಬಂದಾಗ ಯಾವುದೇ ಒಂದು ಚುನಾವಣೆ ಆದರೂ ಕೂಡ ಕರ್ನಾಟಕದ ಮಿನಿ ವಿಧಾನಸಭಾ ಚುನಾವಣೆನೇ ನಡೆದಂತೆ ಅಲ್ಲಿ ಆ ರೀತಿಯಾಗಿ ಜಿದ್ದಾಜಿದ್ದಿ ಇರುತ್ತೆ, ಫೈಟ್ ಇರುತ್ತೆ. ಅವರ ಮಾತುಗಳು ಕೂಡ ತಾರಕಕ್ಕೇರ್ತಾ ಇರುತ್ತೆ, ವಾಕ್ಸಮರ ಹೆಚ್ಚಾಗಿನೇ ಕಂಡು ಬರುತ್ತೆ. ಸದ್ಯ ಇಲ್ಲಿ ಈ ಜಿದ್ದಾಜಿದ್ದಿಯಲ್ಲಿ ಗೆಲ್ಲೋದ್ಯಾರು ಅನ್ನುವಂಥ ಒಂದು ಪ್ರಶ್ನೆಗೆ 4 ಗಂಟೆಯ ನಂತರ ಉತ್ತರ ಸಿಗುತ್ತೆ. ಲಕ್ಷ್ಮಣ ಸವದಿ ಅವರು ಕೂಡ ನಾವೇ ಗೆಲ್ತೀವಿ ಅನ್ನುವಂಥ ಭರವಸೆಯಲ್ಲಿದ್ದಾರೆ. ಮತ್ತೊಂದು ಕಡೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಬೆಂಬಲಿಗರು ಕೂಡ ಬಂದು ವೋಟ್ ಮಾಡಿ ಹೋಗಿದ್ದಾರೆ. ಯಾರು ಗೆಲ್ಲಬಹುದು ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನೂ ಅದು ಪ್ರಶ್ನಾರ್ಥಕನೇ ಫಲಿತಾಂಶ ಬರೋವರೆಗೂ ಕೂಡ. ಬಟ್ ಜನರ ನಾಡಿ ಮಿಡಿತವನ್ನು ಆಧಾರವಾಗಿಟ್ಕೊಂಡು ಲಕ್ಷ್ಮಣ ಸವದಿ ಅವರು ತಾವೇ ಗೆಲ್ತೀವಿ ಅನ್ನುವಂಥ ದೃಢ ಸಂಕಲ್ಪದೊಂದಿಗೆ ಮಾತನಾಡ್ತಾ ಇರೋದು. ನೋಡೋಣ, ಫಲಿತಾಂಶ ಬರಲಿ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್, ಈಗಾಗಲೇ ಚುನಾವಣೆಯ ಮತದಾನ ಪ್ರಕ್ರಿಯೆ ಏನಿದೆ ನಡೀತಾ ಇತ್ತು. ಈಗ ಲಕ್ಷ್ಮಣ ಸವದಿ ಅವರು ಕೂಡ ವೋಟಿಂಗ್ ಮಾಡಿದ್ದಾರೆ. ಜನರ ನಾಡಿ ಮಿಡಿತವನ್ನ ಬಲ್ಲೆ ನಾನು ಅಂತ ಲಕ್ಷ್ಮಣ ಸವದಿ ಅವರು ಹೇಳ್ತಾ ಇದ್ದಾರೆ. ನೀವು ಕೂಡ ಅಲ್ಲಿ ಗಮನಿಸಿರ್ತೀರಾ, ಮತದಾನ ಪ್ರಕ್ರಿಯೆ ಇರ್ಬೋದು, ಜನರು ಬರೋದು ಹೋಗೋದು, ಮಾತನಾಡೋದು, ವೋಟಿಂಗ್ ಇದೆಲ್ಲವನ್ನು ಕೂಡ ಲಕ್ಷ್ಮಣ ಸವದಿ ಅವರ ಅಥವಾ ಅವರ ಬೆಂಬಲಿಗರೇ ಗೆಲ್ಲುವಂತೆ ಕಾಣಿಸ್ತಾ ಇದೆಯಾ? ಹೆಂಗಿದೆ ಅಲ್ಲಿನ ವಾತಾವರಣ?
ಪ್ರಮುಖವಾಗಿ ಹೇಳ್ಬೇಕಂದ್ರೆ ಅಥಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿರ್ದೇಶಕ ಸ್ಥಾನಕ್ಕೆ ಅಲ್ಲಿ ಲಕ್ಷ್ಮಣ್ ಸವದಿ ವರ್ಸಸ್ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಮಧ್ಯೆ ಒಂದು ಫೈಟ್ ಇತ್ತು. ಹಾಗಾಗಿ ಏನು ಪ್ರಮುಖವಾಗಿ ಮಹೇಶ್ ಕುಮಟಳ್ಳಿನ ರಮೇಶ್ ಜಾರಕಿಹೊಳಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ರು. ಒಂದು ಕಡೆ ಏನು ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಲಕ್ಷ್ಮಣ್ ಸವದಿ ಎಂಬಂತೆ ಒಂದು ಚಿತ್ರಣ ರೂಪುಗೊಂಡಿತ್ತು. 125 ಮತಗಳಲ್ಲಿ 122 ಮತಗಳ ಜೊತೆಗೆ ಬಂದು ಲಕ್ಷ್ಮಣ್ ಸವದಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇವತ್ತು ಕೂಡ ಅಷ್ಟೇ ಮತದಾರರ ಜೊತೆಗೆ ಬಂದು ಒಂದು ಏನಂತ ಪ್ರಮುಖವಾಗಿ ಒಂದು ಮತದಾನವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಗೆಲುವು ನನ್ನದೇ ಅನ್ನುವಂಥ ವಿಶ್ವಾಸವನ್ನು ಇಲ್ಲಿ ಲಕ್ಷ್ಮಣ್ ಸವದಿ ಹೊರ ಹಾಕಿದ್ದಾರೆ ಅಂತ ಹೇಳ್ಬೋದು. ಬೆಳಗಾವಿ DCC ಬ್ಯಾಂಕ್ನಲ್ಲಿ ಒಂದೊಂದೇ ನಿರ್ದೇಶಕ ಸ್ಥಾನದ ಫಲಿತಾಂಶ ಏನಿದೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಾಗಲೇ 9 ನಿರ್ದೇಶಕ ಸ್ಥಾನ ಅವಿರೋಧ ಆಯ್ಕೆಯಾಗಿದೆ. 9 ಕೂಡ ಜಾರಕಿಹೊಳಿ ಬ್ರದರ್ಸ್ ಪ್ಯಾನಲ್ನಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಇಬ್ಬರು ಮಾತ್ರ ಎಲ್ಲಿಯೂ ಯಾವುದೇ ಬಣದ ಜೊತೆಗೆ ನಾವಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ರು ಕೂಡ ಏನು ರಾಜು ಕಾಗೆ ಆಗಿರ್ಬೋದು ಮತ್ತು ಗಣೇಶ್ ಹುಕ್ಕೇರಿ ಆಗಿರ್ಬೋದು ಅವರಿಬ್ಬರು ಕೂಡ ತಟಸ್ಥ ನಿಲುವನ್ನು ತೋರಿಸಿದ್ರು ಕೂಡ ಈಗಾಗಲೇ ಏನು ಆಂತರಿಕವಾಗಿ ನೋಡೋದಾದರೆ ಸರ್ಕಾರ ಕಾಂಗ್ರೆಸ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳ್ತಾರೋ ಅದಕ್ಕೆ ಅವರು ಇಬ್ಬರು ಕೂಡ ತಲೆ ಬಾಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ DCC ಬ್ಯಾಂಕ್ನಲ್ಲಿ ಚರ್ಚೆ ನಡೀತಾ ಇದೆ. ಇದರ ಜೊತೆಗೆ ಉಳಿದಂತೆ 7 ಸ್ಥಾನಗಳಿಗೆ ಇವತ್ತು ಮತದಾನ ನಡೀತಾ ಇದೆ. ಈ ಮತದಾನ 4 ಗಂಟೆಗೆ ಪೂರ್ಣಗೊಳ್ಳುತ್ತೆ. ಈಗಾಗಲೇ ಅಥಣಿ ಆಗಿರ್ಬೋದು ಕೆಲವೊಂದಿಷ್ಟು ಕ್ಷೇತ್ರದ ಮತದಾನ ಈಗಾಗಲೇ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದಾವೆ. ಇನ್ನೊಂದಿಷ್ಟು ಮತಕ್ಷೇತ್ರ ಮತದಾನ ಕೂಡ ಇನ್ನೂ ಕೂಡ ನಡೀತಾ ಇದೆ. ತಮ್ಮ ಅಭ್ಯರ್ಥಿಗಳನ್ನು ಕರ್ಕೊಂಡು ಬಂದು ತಂಡವಾಗಿ ಕರ್ಕೊಂಡು ಬಂದು ಮತದಾನವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 3 ಮತಕ್ಷೇತ್ರ ಮಾತ್ರ ಮತ ಎಣಿಕೆ ನಡೆಯುತ್ತೆ. ಅಥಣಿ, ರಾಯಬಾಗ್ ಮತ್ತು ಪ್ರಮುಖವಾಗಿ ರಾಮದುರ್ಗ ಅಂತ ಹೇಳ್ಬೋದು. ಅಥಣಿಯಲ್ಲಿ 125 ಮತಗಳಿದ್ದಾವೆ. ರಾಯಬಾಗದಲ್ಲಿ 205 ಮತಗಳಿದ್ದಾವೆ. ರಾಮದುರ್ಗದಲ್ಲಿ 35 ಮತಗಳಿದ್ದಾವೆ. ಇಲ್ಲಿ ಯಾರು ಹೆಚ್ಚು ಮತಗಳನ್ನು ಪಡಿತಾರೋ ಅವರನ್ನು ಅವರು ಗೆದ್ದಿದ್ದಾರೆ ಅನ್ನೋಂಥ ಘೋಷಣೆ ಮಾಡಲಾಗುತ್ತೆ. ಜೊತೆಗೆ ಇವತ್ತೇ ಅವರಿಗೆ ಗೆಲುವಿನ ಒಂದು ಪ್ರಮಾಣ ಪತ್ರ ಕೂಡ ಇವತ್ತೇ ವಿತರಣೆ ಆಗುತ್ತೆ ಅಂತ ಹೇಳ್ಬೋದು. ಉಳಿದಂತೆ 4 ಹುಕ್ಕೇರಿ, ನಿಪ್ಪಾಣಿ, ಕಿತ್ತೂರು ಮತ್ತು ಬೈಲಹೊಂಗಲ ಇವು 4 ಮತಕ್ಷೇತ್ರದ ನಿರ್ದೇಶಕ ಸ್ಥಾನದ ಚುನಾವಣೆಗೆ ಮತದಾನ ನಡೆಯುತ್ತೆ. ಕೆಲವೊಂದಿಷ್ಟು ಮತಗಳು ಕೋರ್ಟ್ನಿಂದ ಅನುಮತಿ ಪಡೆದು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಮತಗಳನ್ನು ಪ್ರತ್ಯೇಕ ಬಾಕ್ಸ್ನಲ್ಲಿ ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಅದನ್ನು ಇಡಲಾಗ್ತಾ ಇದೆ. ಹಾಗಾಗಿ 28ನೇ ತಾರೀಕು ಕೋರ್ಟ್ನಲ್ಲಿ ಅಂತಿಮವಾಗಿ ತೀರ್ಪು ಬರುತ್ತೆ. ತೀರ್ಪು ಬಂದ ಬಳಿಕ ಆ ಒಂದು ಮತಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಫಲಿತಾಂಶ ಘೋಷಣೆ ಮಾಡಲಾಗುತ್ತೆ. ಸಂಪೂರ್ಣವಾದಂಥ ಈ ಒಂದು ತಿಂಗಳ ಅಂತ್ಯಕ್ಕೆ ಒಂದು ಪೂರ್ಣವಾದಂಥ ಮತದ ಎಲ್ಲವೂ ಚುನಾವಣೆ ನಡೆದಂಥ ಎಲ್ಲದರ ಫಲಿತಾಂಶ ಹೊರಬೀಳುತ್ತೆ. ಹಾಗಾಗಿ ಆಗ ಒಂದು DCC ಬ್ಯಾಂಕ್ನಲ್ಲಿ ಮತ್ತೊಂದು ರಾಜಕೀಯ ಲೆಕ್ಕಾಚಾರ ಆರಂಭಗೊಳ್ಳುವಂಥ ಸಾಧ್ಯತೆ ಇರತಕ್ಕಂಥದ್ದು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.